ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲವೇನಪ್ಪ ಅಂತಂದರೆ ಈ ಒಂದು ಇಲ್ಲಿವರೆಗೂ ಆಗಿರತಕ್ಕಂಥ ಎಲ್ಲ KPSC ಮತ್ತು KEA ಎಕ್ಸಾಮ್ಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಕಂಪ್ಲೀಟ್ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು 11ನೇ ಭಾಗ ಆಗುತ್ತೆ, ಪಾರ್ಟ್ 11. ಸೊ ಹೊಸ್ತಾ ಬಂದಿರೋರು ಈ ವಿಡಿಯೋ ನೋಡಿಕೊಂಡು ಹಳೆ ವಿಡಿಯೋ ಕೂಡ ನೋಡಿಕೊಡ್ರಿ. 10 ಭಾಗಗಳನ್ನು ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ ದರ್ಪಣ ಮತ್ತು ಮಸೂರಗಳು ಅಂತ ಕರಿತೀವಿ. ಇಂಗ್ಲೀಷ್ ಒಳಗಡೆ ಮಿರರ್ ಆ್ಯಂಡ್ ದರ್ಪಣ ಅಂದರೆ ಮಿರರ್ ಅಂತ ಕರಿತೀವಿ. ಮಿರರ್ ಆ್ಯಂಡ್ ಲೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲೆಲ್ಲಿ ನಾವು ಈ ಮಿರರ್ ಮತ್ತು ಲೆನ್ಸಸ್ಗಳನ್ನ ಅಳವಡಿಸ್ಕೊಂಡಿದ್ದೀವಿ ಡೈಲಿ ಲೈಫಲ್ಲಿ, ಅದರ ಬಗ್ಗೆ ಅಪ್ಲೈಡ್ ಸೈನ್ಸ್ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಜಾಸ್ತಿ ಬಂದಿದ್ದಾವೆ ಸ್ನೇಹಿತರೆ. ಸೊ ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ಇದು PC ವಾರ್ಡರ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಏನು ಕೇಳಿದ್ದಾರೆ ನೋಡ್ರಿ, ಡ್ರೈವಿಂಗಾಗಿ ಒಂದು ಹಿನ್ನೋಟದ ಕನ್ನಡಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನೀವು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಹಿನ್ನೋಟದ ಕನ್ನಡಿ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಯಾವ ಒಂದು ಲೆನ್ಸ್ ಆಗಿರುತ್ತೆ, ಅದು ಮಸೂರ ಆಗಿರುತ್ತೆ. ಸೊ ಅಥವಾ ಅದು ಏನೋ ದರ್ಪಣ ಆಗಿರುತ್ತೆ. ಸೊ ಅದು ಯಾವ ದರ್ಪಣ ಅಂತ ಕೇಳಿದ್ದಾರೆ. ಸೊ ಅದು ಯಾವ ದರ್ಪಣವಾಗಿರುತ್ತೆ ಅಂತ ಅಂದರೆ ಆಪ್ಷನ್ ಎ ಪೀನ ಮಸೂರ ಅಂತ ಅಂದರೆ ಏನು, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಉಬ್ಬಿರುತ್ತೆ ಇದು ಮಿರರ್ ಅನ್ಕೊಡ್ರಿ. ಇದು ಮಿರರ್ ಫ್ಲಾಟ್ ಸರ್ಫೇಸ್, ಅದ್ರ ಮುಂದ್ಗಡೆ ಈ ಮಿರರ್ ಹಿಂಗೆ ಉಬ್ಬಿರುತ್ತೆ. ಸೊ ಅಂದರೆ ದೂರದ ಇಮೇಜ್ಗಳು ಸಮೀಪ ಇದ್ದಂಗೆ ಕಾಣಿಸ್ತವೆ ಸ್ನೇಹಿತರೆ. ಅಂದರೆ ದೂರದಲ್ಲಿರ್ತಕ್ಕಂಥ ಗಾಡಿಗಳು ಕೂಡ ಸಮೀಪ ಇದ್ದಂಗೆ ಕಾಣಿಸ್ತವೆ ಮತ್ತು ಜಾಸ್ತಿ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಕಾನ್ವೆಕ್ಸ್ ಮಿರರನ್ನು ಬಳಸ್ತಾರೆ. ಕಾನ್ವೆಕ್ಸ್ ಮಿರರ್ ಅನ್ನು ಬಳಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್ ಇನ್ನು ಎರಡನೇ ಪ್ರಶ್ನೆ, ಕುಗ್ಗುವ ಮತ್ತು ವರ್ಚುವಲ್ ಅಂತ ಕರಿತೀವಿ. ಸ್ಮಾಲ್ ಆ್ಯಂಡ್ ವರ್ಚುವಲ್ ಇಮೇಜನ್ನು ಅಥವಾ ಚಿತ್ರವನ್ನು ಪಡೆಯಲು ವಸ್ತುವನ್ನು ಇದರ ಮುಂದೆ ಇಡಬಹುದು ಅಂತ ಕೇಳಿದ್ದಾರೆ. ಸೊ ವಸ್ತುವನ್ನು ಸಣ್ಣದು ಮತ್ತು ವರ್ಚುವಲ್ ಇಮೇಜನ್ನು ಪಡಿಬೇಕಂತಂದರೆ ವಸ್ತುವನ್ನು ಪೀನ ಮಸೂರದ ಮುಂದೆ ಇಡಬೇಕಂದ್ರೆ ಕಾನ್ವೆಕ್ಸ್ ಮಿರರ್ನ ಮೇಲೆ ಮುಂದೆ ಇಟ್ಟಾಗ ಸೊ ಇದೇನಾಗುತ್ತೆ, ಈ ವಸ್ತು ಇದು ಮುಂದೆ ಇದ್ದಂತೆ ಕಾಣಿಸುತ್ತೆ ಸ್ನೇಹಿತರೆ. ಸೊ ಸಣ್ಣ ಮತ್ತು ವರ್ಚುವಲ್ ಆಗಿ ಕಾಣಿಸುತ್ತೆ ಇದ್ರ ಮುಂದೆ ಇಟ್ಟಾಗ. ನೋಡ್ರಿ, ಗಾಡಿ ಒಳಗಡೆ ನೋಡ್ಬೋದು ನೀವು, ಎಲ್ಲ ಇಮೇಜ್ಗಳು ಕವರ್ ಆಗಿರ್ತವೆ ಮತ್ತು ಸಣ್ಣವಾಗಿ ಕಾಣಿಸ್ತಿರ್ತವೆ. ದೊಡ್ಡದಿದ್ರು ಸಣ್ಣದಾಗಿ ಕಾಣಿಸುತ್ತೆ ಮತ್ತು ಡಿಸ್ಟೆನ್ಸ್ ಜಾಸ್ತಿ ಕವರ್ ಆಗುತ್ತೆ. ಸೊ ಪೀನ ಮಸೂರಲ್ಲಿ ಆನ್ಸರ್ ಆಗುತ್ತೆ ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್, ವಾಹನಗಳಲ್ಲಿ ಅಡ್ಡನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಯಾವುದು? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಕಾನ್ವೆಕ್ಸ್ ಕನ್ನಡಿ CPC 2020ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಸೊ ಸೇಮ್ ಕ್ವಶನ್ ಆದರೂ ಎಷ್ಟು ಟೈಪ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ B.Ed 2011ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿರಿ, ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪ್, ಭಾಳಷ್ಟು ಜನ ಮೈಕ್ರೋಸ್ಕೋಪನ್ನು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಅದು ಜೂಮ್ ಮಾಡಿ ಸಣ್ಣ ಆರ್ಗಾನಿಸಮ್ಗಳನ್ನು ನೋಡಲು ಬಳಸಲಾಗುತ್ತದೆ. ಅದರಲ್ಲಿ ಉಪಯೋಗಿಸುವ ಭೂತ ಕನ್ನಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಲೆನ್ಸ್ ಸಿಸ್ಟಮ್ ನೀವು ನೋಡಿರ್ಬೋದು. ಸೊ ಉದ್ದಕ್ಕೆ ಒಂದು ಪ್ಲಾಸ್ಟಿಕ್ ಒಳಗಡೆ ಲೆನ್ಸ್ ಹಾಕಿರ್ತಾರೆ. ಸೊ ಅದನ್ನು ಅಳವಡಿಸಿರ್ತಾರೆ ಅದರ ಒಳಗಡೆ. ಸೊ ಆ ಲೆನ್ಸನ್ನು ಹೊರಗಡೆ ತೆಗೆದು ಕೂಡ ನಾವು ನೋಡ್ಬೋದಾಗಿದೆ. ಸೊ ಆ ಲೆನ್ಸನ್ನು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಯಾವುದರಿಂದ ಅಂದರೆ ಹೊರಭಾಗದ ಭೂತ ಕನ್ನಡಿ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ಅಂದರೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ, ಲೆನ್ಸ್ ಈ ರೀತಿಯಾಗಿರುತ್ತೆ. ಸೊ ಲೆನ್ಸ್ ಈ ರೀತಿಯಾಗಿ ಅಳವಡಿಸಿರ್ತಾರೆ. ಸೊ ಅದೇನಪ್ಪ ಅಂದರೆ ಕಾನ್ವೆಕ್ಸ್ ಲೆನ್ಸನ್ನು ಬಳಸಿ ಈ ಮೈಕ್ರೋಸ್ಕೋಪ್ನಲ್ಲಿ ಸಣ್ಣ ಸೂಕ್ಷ್ಮಾಣುಜೀವಿಗಳನ್ನು ನೋಡಲು ಬಳಸಲಾಗುತ್ತದೆ. B.Ed 2011ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ನೋಡಿರಿ ಯಾವ ಟೈಪ್ ಅಪ್ಲೈಡ್ ಸೈನ್ಸ್ ಪ್ರಶ್ನೆಗಳು ಬರ್ತವೆ ಅಂತ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತೀವಿ. ಗ್ರೂಪ್ D ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತವೆ ಈ ಪ್ರಶ್ನೆಗಳು. ನೆಕ್ಸ್ಟ್ ನೋಡೋದಾದರೆ ದಂತ ವೈದ್ಯರ ಬಳಕೆಯ ಕನ್ನಡಿಯು ಯಾವುದು ಅಂತ ಕೇಳ್ತಾರೆ. ಸೊ ಅಂದರೆ ಡೆಂಟಿಸ್ಟ್ಗಳು ಬಳಸ್ತಕ್ಕಂಥ ಕನ್ನಡಿ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂತಂದರೆ ಇದು ನಿಮ್ನ ಕನ್ನಡಿಯಾಗಿರುತ್ತೆ. ನಿಮ್ನ ಅಂದರೆ ಏನು, ಕಾನ್ಕೇವ್ ಮಿರರ್ ಆಗಿರುತ್ತೆ. ಸೊ ಮಿರರ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಇದು ಅಂದ್ಕೊಡ್ರಿ, ಈ ರೀತಿಯಾಗಿ ತಗ್ಗಾಗಿರುತ್ತೆ ಸ್ನೇಹಿತರೆ, ಸ್ವಲ್ಪ ತಗ್ಗಾಗಿರುತ್ತೆ. ಅದು ಜಾಸ್ತಿ ಅಂದರೆ ಸಣ್ಣ ಇಮೇಜನ್ನು ದೊಡ್ಡದು ಮಾಡಿ ತೋರಿಸುತ್ತೆ. ಸೊ ಕಾನ್ವೆಕ್ಸ್ ಏನು ಮಾಡುತ್ತೆ, ಈ ರೀತಿಯಾಗಿ ಉಬ್ಬಾಗಿದ್ದರೆ ಏನಾಗುತ್ತೆ, ಇದು ದೊಡ್ಡದನ್ನು ಸಣ್ಣದು ಮಾಡಿ ತೋರಿಸುತ್ತೆ. ಈ ರೀತಿಯಾಗಿ ತೆಗ್ಗಾಗಿದ್ದರೆ ಅದು ಏನಪ್ಪ ಅಂದರೆ ಸಣ್ಣದನ್ನು ದೊಡ್ಡದು ಮಾಡಿ ತೋರಿಸುತ್ತೆ. ಕಾನ್ಕೇವ್ ಮಿರರ್ ಕೆಲಸ ಏನು, ಸೊ ಅದು ದೊಡ್ಡದು ಮಾಡಿ ತೋರಿಸುವುದು. ಆಪ್ಷನ್ D ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಡಯಾಪ್ಟರ್ ಮತ್ತು ಈ ಕೆಳಗಿನವುಗಳಲ್ಲಿ ಯಾವುದರ ಶಕ್ತಿಯ ಘಟಕವಾಗಿದೆ ಅಂತ ಕೇಳ್ತಾರೆ. ಸೊ ಡಯಾಪ್ಟರ್ ಅನ್ನುವಂಥದ್ದು ಯಾವುದರ ಶಕ್ತಿಯ ಘಟಕ, ಮಸೂರದ ತೆಕ್ಷೆಯ ಘಟಕ. ಮಸೂರ ಅಂದ್ರೇನು, ಲೆನ್ಸ್.
ಲೆನ್ಸ್ನ ಶಕ್ತಿಯ ಘಟಕ ಅಂತ ಡಯಾಪ್ಟರ್ನಲ್ಲಿ ಅಳೆಯಲಾಗುತ್ತದೆ. ಇಷ್ಟು ಡಯಾಪ್ಟರ್ ಇರುತ್ತೆ, ಎಷ್ಟು ಡಯಾಪ್ಟರ್ ಇರುತ್ತೆ ಅಂತ ಲೆನ್ಸ್ನ ಶಕ್ತಿಯ ಘಟಕವಾಗಿದೆ. KSP SCU 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಮಾನವನ ದೃಷ್ಟಿಯ ಸಾಮಾನ್ಯ ವಕ್ರೀಭವನದ ದೋಷವಾದ ಮಯೋಪಿಯಾವನ್ನು ಸಮೀಪ ದೃಷ್ಟಿ ದೋಷ ಅಂತ ಕರೆಯಲಾಗುವುದು. ಇದನ್ನು ಯಾವುದರ ಬಳಕೆಯಿಂದ ಸರಿಪಡಿಸಲಾಗುವುದು ಅಂತ ಕೇಳಿದ್ದಾರೆ. ಸೊ ಸಮೀಪ ದೃಷ್ಟಿ ದೋಷ ಅಂದರೆ ಒಂದು ನಿಮಿಷ ನೋಡ್ರಿ, ಸಮೀಪ ದೃಷ್ಟಿ ದೋಷ ಅಂದ್ರೇನು? ಸಮೀಪದ ಕಾಣಿಸಲ್ಲ ಸ್ನೇಹಿತರೆ, ದೂರದ ಕಾಣಿಸುತ್ತೆ, ಸಮೀಪದ ಕಾಣಿಸಂಗಿಲ್ಲ, ಅದಕ್ಕೆ ಮಯೋಪಿಯಾ ಅಂತ ಕರೀತಾರೆ. ಸೊ ಇದನ್ನೇ ಯಾವುದರ ಬಳಕೆ ಅಂದರೆ ಯಾವ ಒಂದು ಲೆನ್ಸನ್ನು ಹಾಕಿದ್ರೆ, ಯಾವ ಚಸ್ಮಾ ಯಾವ ಟೈಪ್ ಹಾಕಿದ್ರೆ ನಿಮಗೆ ಇದು ಸರಿಪಡಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂದರೆ ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ನೋಡಿ, ನಿಮ್ನ ಮಸೂರ ಕಾನ್ಕೇವ್ ಲೆನ್ಸನ್ನು ಹಾಕಿದರೆ ಸೊ ಏನಪ್ಪ ಅಂದರೆ ಇದು ಸರಿಪಡಿಸುತ್ತೆ. ಇದು ಏನಪ್ಪ ಅಂದರೆ ಮಯೋಪಿಯಾನ ಸರಿಪಡಿಸ್ತಕ್ಕಂಥದ್ದು ಕಾನ್ಕೇವ್ ಮಸೂರ ಆಗುತ್ತೆ. ನೆನ್ಪಿಟ್ಕೊಟ್ರೆ ಸಮೀಪ ದೃಷ್ಟಿ ದೋಷಕ್ಕೆ ಕಾನ್ಕೇವ್ ಮಸೂರನ್ನು ಬಳಸಲಾಗುತ್ತದೆ. ಅರಣ್ಯ ರಕ್ಷಕ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜನ್ನು ಡ್ಯಾಶ್ರಿಂದ ನಿರ್ಮಿಸಬಹುದಾಗಿದೆ ಅಂತ ಕೇಳ್ತಾರೆ. ಸೊ ಯಾವುದೋ ಒಂದು ವಸ್ತುವಿಗಿಂತ ದೊಡ್ಡದಾದ ಇಮೇಜನ್ನು ಪಡಿಬೇಕಂತಂದರೆ ಯಾವ ಲೆನ್ಸನ್ನು ಬಳಸ್ಬೋದು ಅಂತಂದರೆ ಅದು ನಿಮ್ನ ಮಸೂರವನ್ನು ಬಳಸಬಹುದು. ನಿಮ್ನ ಮಸೂರ ಅಂದರೆ ಕಾನ್ಕೇವ್ ಲೆನ್ಸನ್ನು ಬಳಸಬಹುದು. ಕಾನ್ಕೇವ್ ಲೆನ್ಸನ್ನು ಬಳಸಿ ನಾವು ಏನಪ್ಪ ಅಂದರೆ ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜನ್ನು ಪಡೆಯಬಹುದಾಗಿದೆ. ನೆಕ್ಸ್ಟ್, ಡಿಜಿಟಲ್ ಇಮೇಜಿಂಗ್ ಚಿತ್ರದಲ್ಲಿ ಪಿಕ್ಸೆಲ್ ಡ್ಯಾಶ್ ಆಗಿದೆ ಅಂತ ಕೇಳ್ತಾರೆ. ಸೊ ಡಿಜಿಟಲ್ ಇಮೇಜಿಂಗ್ ಪಿಕ್ಸೆಲ್ ಒಳಗಡೆ ಅಥವಾ ಚಿತ್ರದ ಒಳಗಡೆ ಪಿಕ್ಸೆಲ್ ಅಂತ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಪಿಕ್ಸೆಲ್ ಅಂದರೆ ಏನಪ್ಪ ಅಂದರೆ ಚಿತ್ರದ ಸಣ್ಣ ಪರಿಹರಿಸಬಹುದಾದ ಭಾಗಕ್ಕೆ ಏನಪ್ಪ ಪಿಕ್ಸೆಲ್ ಅಂತ ಕರೀತಾರೆ. ಯಾವುದೋ ಒಂದು ಚಿತ್ರದ ಸಣ್ಣದಾದ ಪರಿಹರಿಸಬಹುದಾದ ಒಂದು ಇದಕ್ಕೆ ಗಾತ್ರಕ್ಕೆ ಪಿಕ್ಸೆಲ್ ಅಂತ ಕರೀತಾರೆ. ನೆನ್ಪಿಟ್ಕೊಡ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸಮತಲ ಕನ್ನಡಿಯಲ್ಲಿ ದೊರೆಯುವ ಪ್ರತಿಬಿಂಬವು ಅಂತ ಕೇಳ್ತಾರೆ. ಸೊ ಸಮತಲ ಅಂದರೆ ಸ್ಟ್ರೇಟ್ ಕನ್ನಡಿಯಲ್ಲಿ ದೊರೆತಕ್ಕಂಥ ಪ್ರತಿಬಿಂಬವು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಅಂದರೆ ಇದು ಏನಪ್ಪ ಅಂದರೆ ವಾಸ್ತವ ಭಾಸವಾಗಿರುತ್ತೆ. ಸೊ ವಾಸ್ತವ ಭಾಸವಾಗಿ ಅಂದರೆ ಇದೇನಪ್ಪ ಅಂದರೆ ರಿಯಲ್ ಇಮೇಜ್ ಅಂತ ಕರಿತೀವಿ. ರಿಯಲ್ ಇಮೇಜ್ ಆಗಿರುತ್ತೆ. ರಿಯಲ್ ಇಮೇಜಿಂದ ಆಗಿರುತ್ತೆ. ಸೊ ಸಮತಲ ಕನ್ನಡಿಯಲ್ಲಿ ದೊರೆತಕ್ಕಂಥ ಅಂದರೆ ಸ್ಟ್ರೇಟ್ ಕನ್ನಡಿಯಲ್ಲಿ ಬರತಕ್ಕಂಥ ಇಮೇಜ್ ರಿಯಲ್ ಇಮೇಜ್ ಸ್ನೇಹಿತರೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಮಾನಾಂತರಗಳ ಒಂದು ಕನ್ನಡಿ ನಡುವೆ ನೀವು ಇದ್ರ ಕೂಡ ನೋಡಿರ್ಬೋದು, ಕಟಿಂಗ್ ಶಾಪ್ ಒಳಗಡೆ ಅಪೋಸಿಟ್ ಇಟ್ಟಿರ್ತಾರೆ ಸ್ನೇಹಿತರೆ, ಅಲ್ಲಿ ಚಿತ್ರಗಳು ನೋಡಿದರೆ ಸೊ ಅನಂತ ಅಂದರೆ ಕಣ್ಣಿಗೆ ಕಾಣಲಾರ್ದಷ್ಟು ಚಿತ್ರಗಳು ಬಂದಿರ್ತವೆ. ಸೊ ಅದಕ್ಕೆ ಏನಂತ ಕರೀತಾರೆ? ಅಪರಿಮಿತ, ಇನ್ಫೈನೈಟ್ ಇಮೇಜಸ್ ಮೂಡ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಪ್ರತಿಬಿಂಬ ಇನ್ಫೈನೈಟ್ ಆಗ್ತವೆ ಅಲ್ಲಿ. ನೆಕ್ಸ್ಟ್, ಸಿಲಿಂಡ್ರಿಕಲ್ ಮಸೂರಗಳನ್ನು ಕೆಳಕಂಡ ದೋಷದ ಸರಿಪಡಿಸುವಿಕೆಗಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸಿಲಿಂಡ್ರಿಕಲ್ ಮಸೂರಗಳನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಅಂತ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ಅಸಮ ದೃಷ್ಟಿ. ಅಂದರೆ ಎರಡೂ ಕಣ್ಣಿಗೆ ಅಸಮ ದೃಷ್ಟಿ ಇದ್ದಾಗ ಇದನ್ನು ಸಿಲಿಂಡ್ರಿಕಲ್ ಇದನ್ನು ಬಳಸ್ತಾರೆ. ಸೊ ಇದೇನಪ್ಪ ಅಂದರೆ ಅನ್ಇವನ್ ವಿಷನ್ ಅಂತ ಕರಿತೀವಿ. ಅನ್ಇವನ್ ವಿಷನ್ ಇದ್ದಾಗ ಏನಪ್ಪ ಅಂದರೆ ಈ ಒಂದು ಸಿಲಿಂಡ್ರಿಕಲ್ ಮಸೂರಗಳನ್ನು ಬಳಸಲಾಗುತ್ತೆ. ಸಿಲಿಂಡ್ರಿಕಲ್ ಲೆನ್ಸ್, ಒಬ್ಬರದ್ದು ಚಸ್ಮಾ ನೋಡಿರ್ಬೋದು, ಅಂದರೆ ಉಬ್ಬಿದ್ದು ಇರುತ್ತೆ, ಎರಡೂ ಕಡೆ ಉಬ್ಬಿದ್ದು ಇರುತ್ತೆ. ಸೊ ಅದಕ್ಕೇನಪ್ಪ ಸಿಲಿಂಡ್ರಿಕಲ್ ಲೆನ್ಸಸ್ ಅಂತ ಕರೀತಾರೆ. ಅದನ್ನು ಬಳಸ್ತಕ್ಕಂಥದ್ದು ಯಾವಾಗ ಅಸಮ ದೃಷ್ಟಿ ಇದ್ದಾಗ ಅದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೋಪನ ಮಾಡಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕನ್ನಡಿ ಮಿರರ್ ಇರುತ್ತೆ. ಸೊ ಫ್ರಂಟ್ ಸೈಡ್ ನಮಗೆ ಇಮೇಜ್ ಕಾಣಿಸ್ತಾ ಇರುತ್ತೆ, ಅಂದರೆ ನಮ್ಮ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಬಟ್ ಅದರ ಹಿಂದ್ಗಡೆ ಯಾವ ಲೋಹವನ್ನು ಲೇಪನ ಮಾಡಿರ್ತಾರೆ, ಯಾವ ಲೋಹವನ್ನು ಹಚ್ಚಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅದು ಯಾವ್ದಪ್ಪ? ಸಿಲ್ವರ್ ಅಂದರೆ ಒರಿಜಿನಲ್ ಸಿಲ್ವರ್ ಅಲ್ಲ. ಸೊ ಸಿಲ್ವರ್ ಅಯೋಡೈಡ್ ಅಥವಾ ಸಿಲ್ವರ್ದು ಏನಾದರೂ ಮಿಕ್ಸರನ್ನು ಹಚ್ಚಿರ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಒರಿಜಿನಲ್ ಸಿಲ್ವರ್ ಹಚ್ಚಲ್ಲ ಸ್ನೇಹಿತರೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಮಾನವನ ಕಣ್ಣಿನ ರೆಟಿನಾಲ್ ಸರಿಸೇಟಿಯಾಗುವಂತಹ ಕ್ಯಾಮರಾದ ಭಾಗ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಮಾನವನ ನಮ್ಮ ಕಣ್ಣಿನ ಪಿಕ್ಸೆಲ್ ಭಾಳ ಹೈ ಇದೆ ಸ್ನೇಹಿತರೆ. ಸೊ ಅದೇ ರೀತಿಗೆ ಅದಕ್ಕೆ ಸರಿಸಾಟಿ ಆಗ್ತಕ್ಕಂಥ ಒಂದು ಕ್ಯಾಮ್ರಾದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಮಸೂರ, ಲೆನ್ಸ್ ಅಂತ ಕರೀತಾರೆ. ನಮ್ಮ ಕಣ್ಣಲ್ಲಿ ಕೂಡ ಲೆನ್ಸ್ ಇರುತ್ತೆ, ಪ್ಯೂಪಿಲ್ ಅನ್ನುವಂಥದ್ದು, ಮತ್ತು ಕ್ಯಾಮ್ರಾದಲ್ಲಿ ಕೂಡ ಲೆನ್ಸ್ ಇರುತ್ತೆ. ಪ್ಯೂಪಿಲ್ ಇರಲ್ಲ, ಲೆನ್ಸ್ ಇರುತ್ತೆ. ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವೆಂದು ಕಲ್ಪಿಸಿಕೊಳ್ಳಿ ಹಾಗೂ 10 ಡಿಗ್ರಿನಷ್ಟು ತಿರುಗಿದಾಗ ಗೋಚರಿಸುವ ಬಿಂಬ ಎಷ್ಟಾಗಿರುತ್ತದೆ ಅಂತ ಕೇಳಿದರೆ, ನಾವು ಆ
ಕನ್ನಡಿ ಮುಂದೆ ನಿಂತ್ಕೊಂಡು 10 ಡಿಗ್ರಿ ತಿರುಗಿದ್ರೆ ಸೊ ಕನ್ನಡಿ ಒಳಗಡೆ ಎಷ್ಟು ಡಿಗ್ರಿ ತಿರುಗುತ್ತೆ ಅಂತ ಕೇಳಿದ್ದಾರೆ. ಸೊ ಕನ್ನಡಿ ಒಳಗಡೆ ಜಾಸ್ತಿ ತಿರುಗುತ್ತೆ, 20 ಡಿಗ್ರಿ ತಿರುಗುತ್ತೆ ಸ್ನೇಹಿತರೆ. ಅದರೊಳಗಡೆ 20 ಡಿಗ್ರಿ ತಿರುಗಿರುವಂತೆ ಕಾಣಿಸುತ್ತೆ. ಆಪ್ಷನ್ ಅಂದರೆ ಗ್ರೂಪ್ ಸಿಗೆ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಶಾಶ್ವತ ದೂರದೃಷ್ಟಿ ತತ್ವವು ಈ ಕೆಳಗಿನ ಯಾವುದರ ತಯಾರಿಕೆಯ ಆಧಾರವಾಗಿದೆ ಅಂತ ಕೇಳಿದ್ದಾರೆ. ಸೊ ಪರ್ಮನೆಂಟ್ ಏನಪ್ಪ ಅಂದರೆ ದೂರದೃಷ್ಟಿ ತತ್ವವು ಯಾವುದರ ಒಂದು ಆಧಾರವಾಗಿದೆ ಅಂತ ಅಂದರೆ ಇದು ಚಲನಚಿತ್ರಗಳಲ್ಲಿ ಅಂದರೆ ಒಂದು ಚಲನಚಿತ್ರಗಳು ದೂರದಲ್ಲಿರ್ತವೆ, ಚಲನಚಿತ್ರ ನೋಡ್ಬೋದು. ಸೊ ಸಮೀಪದಲ್ಲಿದ್ದರೂ ಕೂಡ ನಮಗೆ ದೂರ ಇದ್ದಂತೆ ಕಾಣಿಸುತ್ತೆ. ಸೊ ಅದಕ್ಕೇನಪ್ಪ ಅಂತಂದರೆ ಇದು ಶಾಶ್ವತ ದೂರದೃಷ್ಟಿ ತತ್ವ ಅಳವಡಿಸಲಾಗುತ್ತೆ. ಇದು ಸಬ್ ರಿಜಿಸ್ಟರ್ 2009ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಸಾದಾ ಕನ್ನಡಿಯಲ್ಲಿ ರೂಪುಗೊಂಡ ಬಿಂಬ ಯಾವುದು ಅಂತ ಕೇಳ್ತಾರೆ. ಸೊ ಅರಣ್ಯ ರಕ್ಷೆ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಾದಾ ಕನ್ನಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಇಮೇಜ್ ಯಾವುದಪ್ಪ ಅಂತಂದರೆ ಇದು ವಾಸ್ತವಿಕವಾಗಿ ಕನ್ನಡಿಯ ಹಿಂಬದಿಯಲ್ಲಿದ್ದು ವಿಸ್ತೃತವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ವಾಸ್ತವಿಕವಾಗಿ ರಿಯಲ್ ಆಗಿ ನೋಡ್ಬೇಕಂದ್ರೆ ಕನ್ನಡಿ ಹಿಂಬದಿಯಲ್ಲಿರುತ್ತೆ, ಬಟ್ ಅದು ವರ್ಚುವಲ್ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡಿ. ಇದು ಅರಣ್ಯ ರಕ್ಷೆ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ನಿಮ್ನ ದರ್ಪಣ ಬಳಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ನಿಮ್ನ ದರ್ಪಣ ಅಂದ್ರೇನು, ಅದು ಏನಪ್ಪ ಅಂದ್ರೆ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅದನ್ನು ಯಾವುದಕ್ಕೆ ಬಳಸಲಾಗುವುದಿಲ್ಲ ಅಂತಂದರೆ ವಾಹನಗಳ ಹಿಂಬದಿ ದೃಶ್ಯಕ್ಕೆ ಬಳಸಂಗಿಲ್ಲ. ಇದು ಕಾನ್ಕೇವ್ ಮಿರರನ್ನು ಇಲ್ಲಿ ಕಾನ್ವೆಕ್ಸ್ ಬಳಸ್ತಾರೆ. ಸೊ ಕಾನ್ವೆಕ್ಸ್ ಮಿರರನ್ನು ಬಳಸ್ತಾರೆ, ಕಾನ್ವೆಕ್ಸ್. ಸೊ ಅದಕ್ಕೋಸ್ಕರನೇ ಇದು ಆನ್ಸರ್ ಆಗಲ್ಲ. ಸೊ ಹಲ್ಲು ಪರೀಕ್ಷಿಸಲು ಬಳಸ್ತಾರೆ ಕಾನ್ಕೇವನ್ನು, ಕ್ಷೌರ ದರ್ಪವಾಗಿ ಬಳಸ್ತಾರೆ, ಶೋಧಕ ದೀಪದ ಪ್ರತಿಫಲಕವಾಗಿ ಕೂಡ ಬಳಸ್ತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಇಲ್ಲಿ ತಪ್ಪ ಅಂದರೆ ಆನ್ಸರ್ ಇದೇ ಆಗುತ್ತೆ, ಇದು ಮ್ಯಾಚ್ ಆಗಲ್ಲ. ಸೊ ಇಲ್ಲಿಗೆ ಈ ಒಂದು ದರ್ಪಣ ಅಥವಾ ಮಸೂರಗಳ ಮೇಲಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆಯವರೆಗೂ ನೋಡಿದ್ದಕ್ಕೆ ಕೆಲವು ಧನ್ಯವಾದಗಳು. ಇವಾಗ ಯಾಕೆ ಸೈನ್ಸ್ ಪ್ರಶ್ನೆಗಳನ್ನ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿರಿ, ಎಕ್ಸಾಮ್ದಲ್ಲಿ ಸೈನ್ಸ್ ಪ್ರಶ್ನೆಗಳು ತುಂಬ ಇರ್ತವೆ ಸ್ನೇಹಿತರೆ. ಸೊ ಇತ್ತೀಚೆಗೆ ಸೈನ್ಸ್ ಪ್ರಶ್ನೆಗಳ ಮೇಲೆ ಜಾಸ್ತಿ ಒಲವು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಇವು ಇಲ್ಲಿವರೆಗೂ ಮತ್ತು ಇವು ಕ್ವಶನ್ಗಳು ತುಂಬ ರಿಪೀಟ್ ಆಗ್ತವೆ. ಸೊ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೊ ಅದಕ್ಕೋಸ್ಕರನೇ ಈ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಕೂಡ ಫಾಲೋ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್.